ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು PSTR ಓಲ್ಡ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇವೆ. ಸೊ ಈ ಒಂದು 2009ರಲ್ಲಿ PSTR ಓಲ್ಡ್ ಕ್ವಶನ್ ಪೇಪರ್ 2009ರದು. ಸೊ ಇದರಲ್ಲಿ ನಾವು 5 ಪ್ರಶ್ನೆಗಳನ್ನು 51ರಿಂದ 55ರವರೆಗೆ 5 ಕ್ವಶನ್ಸ್ಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವು ಚೂಸ್ ದ ಬೆಸ್ಟ್ ರೆಸ್ಪಾನ್ಸ್ ಟು ದ ಕ್ವಶನ್ ಸ್ಟೇಟ್ಮೆಂಟ್ ಅಂತ ಇದೆ. ನಿಮಗೆ ಇಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಕ್ವಶನ್ ಸ್ಟೇಟ್ಮೆಂಟ್ಗೆ ನೀವು ಸರಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಅನ್ನ ಮಾಡಬೇಕು. ಆ 4 ರೆಸ್ಪಾನ್ಸ್ಗಳನ್ನು ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಯಾವುದು ಸರಿಯಾದ ರೆಸ್ಪಾನ್ಸ್ ಅನ್ನೋದನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಯಾವ ರೀತಿಯಾಗಿ ಸರಳವಾಗಿ ನೀವು ಚೂಸ್ ಮಾಡ್ಬೋದು ಅನ್ನುವಂತಹ ಒಂದು ಟ್ರಿಕ್ ಅನ್ನ, ಅದ್ರ ಜೊತೆಗೆ ಡಿಸ್ಕಸ್ ಅನ್ನ ಇವತ್ತು ನಾವು ಮಾಡ್ತಾ ಹೋಗೋಣ. ಸೊ ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ನೋಡಿ ಏನಿದೆ. ಸೊ ವುಡ್ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ ಅಂತ ಇದೆ. ವುಡ್ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ ಅಂತ ಇದೆ. ಸೊ ಇದ್ರ ಕನ್ನಡ ಮೀನಿಂಗ್ ನೋಡ್ರಿ. ಇದು ಏನು ಕೊಟ್ಟಿದ್ದಾರೆ, ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಈ ಕ್ವಶನ್ಗೆ ಸರಿಯಾದ ರೆಸ್ಪಾನ್ಸ್ ಅನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ವುಡ್ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋ ಅಂದ್ರೆ ನಾನು ಕಿಟಕಿಯನ್ನು ತೆರೆದ್ರೆ ನಿಮ್ಗೆ ತೊಂದರೆ ಅನ್ನುವಂಥ ಮೀನಿಂಗ್ ಅನ್ನ ಸೊ ಇದು ಕೊಡುತ್ತೆ ಅಂತ ಹೇಳ್ಬೋದು. ನಾನು ಕಿಟಕಿಯನ್ನು ತೆರೆದರೆ ನಿಮಗೆ ತೊಂದರೆಯೇ? ತೊಂದರೆ ಎನ್ನುವಂತಹ ಒಂದು ಕ್ವಶನ್ ಇದೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಕ್ವಶನ್ಗೆ ಸೊ ನೀವು ಸರಿಯಾದ ರೀತಿಯ ಒಂದು ಆನ್ಸರ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಯಾವುದು ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸೊ ಮೊದಲನೇದು ನೋಡಿ, ಓ ಶೂರ್ ವೈ ನಾಟ್ ಅಂತ ಇದೆ. ಸೊ ಇದು ಯಾಕೆ ಸರಿ ಯಾಕೆ ತಪ್ಪು ಅನ್ನೋದನ್ನ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಇವತ್ತು ನಾವು. ಓ ಶೂರ್ ಅಂತ ಇದೆಯಲ್ಲ, ಸೊ ಇದೇನು ಅಂದ್ರೆ ಹೌದು. ವೈ ನಾಟ್ ಏಕೆ ಬೇಡ ಅಂತ ಆಗುತ್ತೆ. ಏಕೆ? ಸೊ ಬೇಡ, ಈ ರೀತಿಯಾಗಿರ್ತಕ್ಕಂಥ ಒಂದು ಮೀನಿಂಗ್ ಅನ್ನ ಕೊಡುತ್ತೆ. ಇದಕ್ಕಿದು ಸರಿಯಾದ ರೆಸ್ಪಾನ್ಸ್ ಹೌದು ಅಲ್ಲ ನೋಡ್ರಿ. ಸೊ ಓ ಶೂರ್ ವೈ ನಾಟ್ ಅನ್ನೋದಕ್ಕ ಸೊ ಇದು ಯಾಕೆ ಸರಿಯಾದ ರೆಸ್ಪಾನ್ಸ್ ಹೌದು ಅಲ್ಲೋ ಅಂದ್ರೆ ಏನಿದೆ ಕನ್ನಡ ಮೀನಿಂಗ್, ನಾಟಿ ಕಿಟಕಿನ ತೆರೆದ್ರೆ ನಿಮ್ಗೆ ತೊಂದರೆ ಅನ್ನೋದಕ್ಕೆ ಹೌದು ಅಂತ ಮೀನಿಂಗ್ ಕೊಡುತ್ತೆ, ಅಂದ್ರೆ ತೊಂದರೆ ಅನ್ನಂಗೆ. ಸೊ ವುಡ್ ಯು ಮೈಂಡ್ ಅಂತದಲ್ಲ, ಇಲ್ಲಿ ವುಡ್ ಯು ಮೈಂಡ್ ಅಂತಂದ್ರೆ ಅದಕ್ಕೆ ಓ ಶೂರ್ ಅಂತಂದ್ರೆ ಕೆಲವೊಮ್ಮೆ ಇದು ಹೌದು ನನಗೆ ತೊಂದರೆ ಇದೆ ಅಂತ ಅರ್ಥವನ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಇದು. ಓ ಶೂರ್ ಅನ್ನುವಂಥದ್ದು. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಇದು ಸಾಮಾನ್ಯವಾಗಿ ಮಾತನಾಡುವಾಗ ಬಳಸ್ತೀವಿ. ವೈ ನಾಟ್, ಯಾಕೆ ಬೇಡ ಅಂತ ಹೇಳಿ, ತೆಗಿಬೇಡ ನನ್ಗೆ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ. ಸೊ ಟೋನ್ ಕೊಟ್ಟರು ಕೂಡ ಏನ್ ಮಾಡ್ತೀವಿ ಇದನ್ನ, ಸೊ ಇದು ಮಾತಿನಲ್ಲಿ ಸಾಮಾನ್ಯವಾಗಿ ನಾವು ಕ್ಯಾಶುವಲ್ ಆಗಿ ಮಾತಾಡೋಕೆ ಬಳಸ್ತೀವಿ ಬಿಟ್ರೆ, ಅಂದ್ರೆ ಗ್ರಾಮೆಟಿಕಲ್ ಆಗಿ ಈ ಪರೀಕ್ಷಾ ದೃಷ್ಟಿಯಿಂದ ಇದನ್ನ ನಾವು ಬಳಸೋದಿಲ್ಲ. ಸೊ ಹೀಗಾಗಿ ಇದು ಏನಾಗುತ್ತಪ್ಪ ಅಂತಂದ್ರೆ ರಾಂಗ್ ಆಗುತ್ತಂತ ಹೇಳ್ಬೋದು. ಇದು ರಾಂಗ್. ನೆಕ್ಸ್ಟ್ ಎರಡನೇದು ನೋಡ್ರಿ, ನಾಟ್ ಎಟ್ ಆಲ್ ಗೋ ಅಹೆಡ್ ಅಂತ ಇದೆ ಆಪ್ಷನ್. ಸೊ ನಾಟ್ ಎಟ್ ಆಲ್ ಗೋ ಅಹೆಡ್ ಅಂತಂದ್ರೆ ಅದರ ಒಂದು ಮೀನಿಂಗ್ ನೋಡ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಾಟ್ ಎಟ್ ಆಲ್ ಗೋ ಅಹೆಡ್ ಅನ್ನುವಂಥದ್ದು. ನಾಟ್ ಎಟ್ ಆಲ್ ಅಂತಂದ್ರೆ ಇಲ್ಲ, ತೊಂದರೆ ಇಲ್ಲ ಅಂದ್ರೆ ಎಲ್ಲ ತೊಂದರೆ ಇಲ್ಲ ಅನ್ನುವಂಥದ್ದು. ಎಲ್ಲ ತೊಂದರೆ ಇಲ್ಲ, ತೊಂದರೆ ಇಲ್ಲ ಅಂತ ಆಗುತ್ತೆ. ಸೊ ಗೋ ಅಹೆಡ್ ಅಂದ್ರೆ ಮುಂದೆ ಮಾಡಿ ಅಥವಾ ಮುಂದೆ ವಿಂಡೋನ ತೆಗೀರಿ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ಗೋ ಅಹೆಡ್ ಅಂದ್ರೆ ಮುಂದೆ ಮಾಡಿ ಅಥವಾ ಮುಂದೆ ತೆರೆಯಿರಿ ಅನ್ನುವಂಥದ್ದು. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಮೀನಿಂಗ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಏನಿದೆ ಇದಕ್ಕ, ನಾನು ಕಿಟಕಿಯನ್ನ ತೆರೆದ್ರೆ ನಿಮ್ಗೆ ತೊಂದರೆಯೇ. ವುಡ್ ಯು ಮೈಂಡ್ ಇಫ್ ಐ ಓಪನ್ ದ ವಿಂಡೋಕ ನಾಟ್ ಎಟ್ ಆಲ್ ಗೋ ಅಹೆಡ್ ಅಂತ ಇದೆ. ಸೊ ಇದಕ್ಕೆ ಯಾಕೆ ಇದಕ್ಕೆ ಸರಿ ಅಂತ ಅನ್ಸುತ್ತೆ ಅಂತ ಅನ್ನೋದಕ್ಕೆ ಕಾರಣ ಹೇಳ್ತೀನಿ, ಬಟ್ ಇದು ಸರಿ ಅನ್ಸುತ್ತೆ. ಸೊ ಯಾಕೆ ಸರಿ ಅನ್ಸುತ್ತೆ ಅಂದ್ರೆ ಇಲ್ಲಿ ನೋಡಿ, ವುಡ್ ಯು ಮೈಂಡ್ ಎಂಬ ಪ್ರಶ್ನೆ ಇದೆಯಲ್ಲ, ಇದಕ್ಕೇನಾಗ್ತದೆ ನಾಟ್ ಎಟ್ ಆಲ್ ಅಂತಂದ್ರೆ ತೊಂದರೆ ಇಲ್ಲ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ನಾಟ್ ಎಟ್ ಆಲ್ ತೊಂದರೆ ಇಲ್ಲ, ನೀವು ಕಿಟಕಿಯನ್ನು ಓಪನ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಗೋ ಅಹೆಡ್ ಅನ್ನೋಂಥದ್ದು ಅಂದ್ರೆ ನೀವು ಅದನ್ನ ತೆರಿಬಹುದು, ಮುಂದುವರ್ಸಿ ಅನ್ನೋ ಒಂದು ಮೀನಿಂಗ್ ಅನ್ನ, ಕಿಟಕಿಯನ್ನು ಓಪನ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಹೀಗಾಗಿ ಇದು ಕರೆಕ್ಟ್ ಆಗಿದೆ, ಸರಿಯಾಗಿರ್ತಕ್ಕಂಥದ್ದು ಉತ್ತರ ಅನ್ನುವಂಥದ್ದು ಹೇಳ್ತೀನಿ. ಸೊ ಇದು ರೈಟ್ ಆನ್ಸರ್ ಅಂತ ಹೇಳಿ, ಇದು ರೈಟ್ ಆನ್ಸರ್.
ನೆಕ್ಸ್ಟ್ ಮೂರನೇದು ನೋಡಿ, ಓ ಎಸ್ ಇಟ್ಸ್ ಆಲ್ ರೈಟ್ ಅಂತ ಇದೆ. ಸೊ ಇದು ಯಾಕೆ ರಾಂಗ್ ಅನ್ನೋದನ್ನು ಕೂಡ ನೋಡೋಣ. ಸೊ ಇದು ಗೊತ್ತಾಯ್ತು, ಸರಿ, ಉಳಿದಿದ್ದೆಲ್ಲ ರಾಂಗ್ ಅಂತ ಆಗುತ್ತೆ. ಸೊ ಇದು ಯಾಕೆ ರಾಂಗ್ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಓ ಎಸ್ ಇಟ್ಸ್ ಆಲ್ ರೈಟ್ ಅಂತ ಇದೆ. ಓ ಎಸ್ ಅಂತಂದ್ರೆ ಹೌದು, ಹೌದು, ಇಟ್ಸ್ ಆಲ್ ರೈಟ್, ಸರಿಯೇ ಇದೆ, ಸರಿಯೇ ಇದೆ ಅಂತ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ನೋಡಿ, ವುಡ್ ಯು ಮೈಂಡ್ಗೆ ಎಸ್ ಅಂತಂದ್ರೆ, ಈ ಎಸ್ ಅಂತ ಏನ್ ಬಳಸಿದಾರಲ್ಲ, ಎಸ್ ಅಂತಂದ್ರೆ ವುಡ್ ಯು ಮೈಂಡ್ಗೆ ಏನಾಗುತ್ತಪ್ಪ ಅಂತಂದ್ರೆ ತೊಂದರೆ ಇದೆ ಅಂತ ಅರ್ಥ ಕೊಡುತ್ತೆ. ಇಟ್ಸ್ ಆಲ್ ರೈಟ್ ಅಂತಂದ್ರೆ ಏನಾಗುತ್ತೆ, ಮುಂದುವರ್ಸಿ, ಏನ್ ಪ್ರಾಬ್ಲಮ್ ಇಲ್ಲ, ಮುಂದುವರ್ಸಿ ಅನ್ನುವಂಥದ್ದು. ಇಟ್ಸ್ ಆಲ್ ರೈಟ್ ಅಂದ್ರೆ ತೆರೀಬಹುದು, ಇಲ್ಲಿ ತೊಂದರೆ ಇದೆ ಅಂತ ಹೇಳುತ್ತೆ, ಇಲ್ಲಿ ತೆರೀಬಹುದು, ಸರಿ ಇದೆ, ವಿಂಡೋ ಓಪನ್ ಮಾಡಿ ಅಂತ ಹೇಳುತ್ತೆ. ಎರಡು ಏನಾಗುತ್ತಪ್ಪ ಅಂತಂದ್ರೆ ಅಪೋಸಿಟ್ ಆಗಿರ್ತಕ್ಕಂಥ ಮೀನಿಂಗ್ ಅನ್ನು. ಇಲ್ಲಿ ತೊಂದರೆ ಇದೆ ಅಂತ ಹೇಳಿ ಸೊ ತೆಗಿಬೇಡ ಅಂತ ಹೇಳ್ಬೇಕು, ಇಲ್ಲ ತೊಂದರೆ ಇದೆ ಇಲ್ಲ ಅಂತ ಹೇಳಿ ತೊಂದರೆ ಐತಿ ಅಂದ್ರೆ ತೆಗಿಬಾರ್ದು, ತೊಂದರೆ ಇಲ್ಲ ಅಂತಂದ್ರೆ ತೆಗಿಬಹುದು, ಮುಂದುವರ್ಸ್ಬೋದು, ವಿಂಡೋನ ತೆಗಿಬಹುದು ಅಂತ ಹೇಳಿ. ಸೊ ಇಲ್ಲಿ ತೊಂದರೆ ಇದೆ ಅಂತ ಹೇಳಿ ಇಟ್ಸ್ ಆಲ್ ರೈಟ್ ಅಂತ ಹೇಳಿದ್ರೆ ಏನಾಗುತ್ತಪ್ಪ ಅಂದ್ರೆ ಅಪೋಸಿಟ್ ಮೀನಿಂಗ್ ಅನ್ನ ಎರಡು ಹೊಂದಾಣಿಕೆ ಆಗ್ತಾ ಇಲ್ಲ, ಇಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ, ಕನ್ಫ್ಯೂಸ್ ಆಗ್ತಾ ಇರೋದ್ರಿಂದ ಸೊ ಇದು ವ್ಯಾಕರಣ ದೃಷ್ಟಿಯಿಂದ ಏನಾಗುತ್ತೆ ಅಂದ್ರೆ ತಪ್ಪಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಐ ಡೋಂಟ್ ಹ್ಯಾವ್ ಎನಿ ಮೈಂಡ್ ಅಂತ ಇದೆ. ಸೊ ಐ ಡೋಂಟ್ ಹ್ಯಾವ್ ಎನಿ ಮೈಂಡ್ ಅಂದ್ರೆ ನನಗೆ ಮನಸ್ಸೇ ಇಲ್ಲ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ನನಗೆ ಮನಸ್ಸೇ ಇಲ್ಲ, ನನಗೆ ಮನಸ್ಸೇ ಇಲ್ಲ ಅನ್ನುವಂಥ ಒಂದು ಮೀನಿಂಗು. ಸೊ ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಸರಿಯಾದ ರೂಪ ನೋಡಿ, ಇದು ಇಂಗ್ಲಿಷ್ ನಲ್ಲಿ ತಪ್ಪಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್, ತಪ್ಪಾಗಿರ್ತಕ್ಕಂಥ ವಾಕ್ಯ ಅಂತ ಹೇಳ್ಬೋದು. ಸೊ ಈ ರೀತಿ ಅಲ್ವೇ ಅಲ್ಲ. ಸೊ ನನಗೆ ಮನಸ್ಸೇ ಇಲ್ಲ ಅನ್ನಕ್ಕೆ ಏನ್ ಬಳಸ್ಬೋದು ಅಂತಂದ್ರೆ ಐ ಡೋಂಟ್ ಮೈಂಡ್ ಅಂತ ಬಳಸ್ಬೋದು, ಐ ಡೋಂಟ್ ಮೈಂಡ್ ಅಂತ ಹೇಳಿ ಬಳಸ್ಬೋದು. ಸೊ ಇದು ಸರಿಯಾಗಿರ್ತಕ್ಕಂಥ ರೂಪ, ನನಗೆ ಮನಸ್ಸೇ ಇಲ್ಲ ಅಂತ ಹೇಳಿ. ಸೊ ಇದು ಏನಾಗಿದೆ ಅಂತಂದ್ರೆ ವ್ಯಾಕರಣ ದೋಷ ಇದೆ, ಇದರಲ್ಲಿ ತಪ್ಪಾಗಿದೆ. ಸೊ ಸಂಪೂರ್ಣವಾಗಿ ಇದೇನಾಗಿದೆಪ್ಪ ಅಂತಂದ್ರೆ ಸೊ ಸ್ಟ್ರಕ್ಚರ್ ತಪ್ಪಾಗಿರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಮೈಂಡ್ ಅಂತೇಳಿ ಸ್ಟ್ರಕ್ಚರ್ ಇರದೇ ಇರೋದ್ರಿಂದ ಸೊ ಇದು ಸಂಪೂರ್ಣವಾಗಿ ತಪ್ಪಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನನಗೆ ಮನಸ್ಸಿಲ್ಲ ಅಂತ ಹೇಳಕ್ಕೆ ಐ ಡೋಂಟ್ ಮೈಂಡ್ ಅಂತ ಹೇಳಿದ್ರೆ ರೈಟ್ ಅನ್ಸುತ್ತೆ. ಸೊ ಇದು ಹೀಗಾಗಿ ಇದು ರಾಂಗ್ ಅಂತ ಹೇಳ್ತೀನಿ. ಸೊ ಇದರಲ್ಲಿ ರೈಟ್ ಆನ್ಸರ್ ಬಂದು ನಾಟ್ ಎಟ್ ಆಲ್, ಗೋ ಹೆಡ್ ಅನ್ನುವಂಥದ್ದು. ನೆಕ್ಸ್ಟ್ 52 ಎರಡನೇ ಪ್ರಶ್ನೆ ನೋಡಿ ಏನಿದೆ. ಸೊ ಐ ಅಟೆಂಡೆಡ್ ಮಾಲಾಸ್ ವೆಡ್ಡಿಂಗ್ ರಿಸೆಪ್ಷನ್ ಯೆಸ್ಟರ್ಡೇ ಅಂತ ಇದೆ. ಸೊ ಇದ್ರ ಮೀನಿಂಗ್ ನೋಡಿ, ಐ ಅಟೆಂಡೆಡ್ ಮಾಲಾಸ್ ವೆಡ್ಡಿಂಗ್ ರಿಸೆಪ್ಷನ್ ಯೆಸ್ಟರ್ಡೇ ಅಂತಂದ್ರೆ ನಾನು ನಿನ್ನೆ ಮಾಲಾ ಅವರ ಮದುವೆ ಸ್ವಾಗತ ಸಮಾರಂಭಕ್ಕೆ, ವೆಡ್ಡಿಂಗ್ ರಿಸೆಪ್ಷನ್ ಸ್ವಾಗತ ಸಮಾರಂಭಕ್ಕೆ ಹಾಜರಾಗಿದ್ದೇನೆ, ಅಟೆಂಡೆಡ್ ಅಂತ ಇದೆಯಲ್ಲ, ಸೊ ಹಾಜರಾಗಿದ್ದೇನೆ ಅಂತ ಆಗುತ್ತೆ. ಹೋಗಿದ್ದೆ, ಹಾಜರಾಗಿದ್ದೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಈ ರೀತಿಯಾಗಿ ಮೀನಿಂಗ್ ಕೊಡುತ್ತೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ರೆಸ್ಪಾಂಡ್ ಹೆಂಗ್ ಮಾಡ್ಬೋದು ನಾವು ಅನ್ನೋದಕ್ಕೆ ಸೊ ಕೆಲವೊಂದಷ್ಟು ಆಪ್ಷನ್ಸ್ಗಳಿವೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ನೋಡಿ ಏನಿದೆ, ಡಿಡ್ ಯು ಅಂತ ಇದೆ. ಸೊ ಡಿಡ್ ಯು, ದಟ್ ವಾಸ್ ನೈಸ್ ಆಫ್ ಯು ಅಂತ ಇದೆ. ಡಿಡ್ ಯು, ಹೋ ಹೌದೇ, ಡಿಡ್ ಯು ಅಂತಂದ್ರೆ ಹೋ ಹೌದೇ ಅಂತ ಮೀನಿಂಗ್ ಕೊಡುತ್ತೆ. ಸೊ ಮುಂದೇನಿದೆ, ದಟ್ ವಾಸ್ ನೈಸ್ ಆಫ್ ಯು, ಅದು ನಿಮ್ಮಿಂದ ಚೆನ್ನಾಗಿತ್ತು ಅಂದ್ರೆ ಹೋಗಿದ್ದು ಚೆನ್ನಾಗಿತ್ತು, ನೀವು ಹೋಗಿದ್ದು ಸರಿಯಾಗಿತ್ತು ಅಂಥೇಳಿ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಅದು ನಿಮ್ಮಿಂದ ಚೆನ್ನಾಗಿತ್ತು. ಈಗ ಹೋಗಿದ್ದು ಚಲೋ ಆಯ್ತು, ನೀವು ಹೋಗಿ ಬಂದಿದ್ದು ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಇದೇನಾಗಿದೆ, ಐ ಅಟೆಂಡೆಡ್ ಮಾಲಾಸ್ ವೆಡ್ಡಿಂಗ್ ರಿಸೆಪ್ಷನ್ ಯೆಸ್ಟರ್ಡೇ, ನಾನು ನಿನ್ನೆ ಮಾಲಾ ಅವರ ಮದುವೆ ಸ್ವಾಗತ ಸಮಾರಂಭಕ್ಕೆ ಹಾಜರಾಗಿದ್ದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಹೇಳುತ್ತೆ ವಾಪಸ್ ರೆಸ್ಪಾನ್ಸು, ಡಿಡ್ ಯು, ಹೋ ಹೌದಾ, ದಟ್ ವಾಸ್ ನೈಸ್ ಆಫ್ ಯು ಅನ್ನುವಂಥದ್ದು ಏನಾಗಿದೆ ಸರಿಯಾಗಿರ್ತಕ್ಕಂತಹ ಒಂದು
ಇದಾಗಿದೆ ಅಂತ ಹೇಳ್ಬೋದು, ರೆಸ್ಪಾನ್ಸ್ ಆಗಿದೆ. ಸೊ ಇದು ಯಾಕೆ ಸರಿ ಅನ್ನೋದಕ್ಕೂ ಕೂಡ ಹೇಳ್ತೀನಿ. ಡಿಡ್ ಯು ಅಂತ ಅನ್ನುವಂಥದ್ದು ಏನಾಗಿದೆ, ಆಸಕ್ತಿ ಮತ್ತು ಆಶ್ಚರ್ಯವನ್ನು ತೋರಿಸಲು ಬಳಸುವಂತಹ ಒಂದು ಇದಾಗಿದೆ ಇದು. ಸೊ ಹೀಗಾಗಿ ದಟ್ ವಾಸ್ ನೈಸ್ ಆಫ್ ಯು ಅನ್ನುವಂಥದ್ದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಬಳಸುವಂಥದ್ದು. ಸೊ ಹೀಗಾಗಿ ಇದು ಸಹಜವಾಗಿ ಏನಾಗಿದೆ, ಸಂದರ್ಭಕ್ಕೆ ತಕ್ಕಂತೆ ಒಂದು ಸರಿಯಾದ ರೀತಿಯ ಪ್ರತಿಕ್ರಿಯೆ ಆಗಿರೋದ್ರಿಂದ ಸೊ ಹೀಗಾಗಿ ಇದು ರೈಟ್ ಅನ್ಸುತ್ತೆ. ಇದು ಸಂದರ್ಭಕ್ಕೆ ತಕ್ಕನ ಹಾಗೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಆಗಿರೋದ್ರಿಂದ ಸೊ ಇದು ರೈಟ್ ಅಂತ ಅನ್ಸುತ್ತೆ. ನೆಕ್ಸ್ಟು ಇವೆಲ್ಲ ರಾಂಗ್ ಅನ್ಸುತ್ತೆ. ಸೊ ಯಾಕೆ ರಾಂಗ್ ಅನ್ಸುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ನೋಡ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಸೊ ಯು ಡಿಡ್, ವೈ ಡಿಡ್ ಯು ಗೋ ಅಂತ ಇದೆ, ಹೋ ಅನ್ನುವಂಥದ್ದಿದೆ. ಸೊ ಮೀನಿಂಗ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹೋ ಹೋ, ಯು ಡಿಡ್ ನೀವೇ, ನೀವೇ. ವೈ ಡಿಡ್ ಯು ಗೋ, ನೀನು ಯಾಕೆ ಹೋದೆ, ವೈ ಡಿಡ್ ಯು ಗೋ, ನೀನು ಯಾಕೆ ಹೋದೆ. ಯಾಕೆ ಹೋದೆ ಅಂತ ಹೇಳಾಗತ್ತೆ. ಓ ವೈ ಡಿಡ್ ಯು ಡಿಡ್, ವೈ ಡಿಡ್ ಯು ಗೋ ಅಂತ ಆಗುತ್ತೆ, ನೀನು ಯಾಕೆ ಹೋದೆ ಅಂತ ಆಗುತ್ತೆ. ಇದು ಮದುವೆ ಸಮಾರಂಭಕ್ಕೆ ಹಾಜರಾದ ವಿಷಯಕ್ಕೆ ಸಂಬಂಧಪಟ್ಟಿರಂಗೆ ಹೇಳ್ತಾ ಇರೋದ್ರಿಂದ ಸೊ ಏನಾಗಿದೆ, ಇದು ಅಸಭ್ಯ ವರ್ತನೆ ಅನ್ಬೋದು. ಓ ನೀವು ಹೋದ್ರಾ, ಸೊ ನೀನು ಯಾಕೆ ಹೋದೆ ಅನ್ನುವಂಥದ್ದು ಪ್ರಶ್ನೆಯನ್ನು ವಾಪಸ್ ಕೇಳ್ದಂಗೆ ಆಗುತ್ತೆ. ಸೊ ಇದು ಸಂಭಾಷಣೆಯಲ್ಲಿ ಸಾಮಾನ್ಯವಾಗಿ ನಮಗೆಲ್ಲೂ ಬಳಸಕ್ ಆಗೋದೇ ಇಲ್ಲ. ಸೊ ವ್ಯಾಕರಣ ಪ್ರಕಾರ ಇದು ತಪ್ಪು ಮತ್ತು ಸಾಮಾಜಿಕವಾಗಿ ಇದು ಅಸಹಜ ಅನ್ನುವಂಥ ರೀತಿಯಲ್ಲಿ ಇರೋದ್ರಿಂದ ಸೊ ಇದು ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್, ಡಿಡ್ ಯು ಇನ್ವೈಟ್ ಮಾಲಾ ಫಾರ್ ಡಿನ್ನರ್ ಅಂತ ಇದೆ. ಸೊ ಇದು ನೋಡಿ, ಇದರ ಮೀನಿಂಗ್ ಏನು ಬರುತ್ತೆ, ನೀನು ಮಾಲಾಳನ್ನು ಊಟಕ್ಕೆ ಇನ್ವೈಟ್, ಡಿನ್ನರ್, ನೀನು ಮಾಲಾಳನ್ನು ಊಟಕ್ಕೆ ಆಹ್ವಾನಿಸಿದೆಯಾ, ಇನ್ವೈಟ್ ಡಿನ್ನರ್ ಫಾರ್ ಡಿನ್ನರ್. ಊಟಕ್ಕೆ ಆಹ್ವಾನಿಸಿದೆಯಾ ಅಂತ ಆಗುತ್ತೆ. ಆಹ್ವಾನಿಸಿದೆಯಾ ಅಂತ ಆಗುತ್ತೆ. ಸೊ ಹೀಗಾಗಿ ಇದು ಯಾಕೆ ರಾಂಗು ಅಂತಂದ್ರೆ, ನಾನು ನಿನ್ನೆ ಮಾಲಾ ಅವರ ಮದುವೆ ಸ್ವಾಗತ ಸಮಾರಂಭಕ್ಕೆ ಹಾಜರಾಗಿದ್ದೇನೆ ಅಂತ ಇದೆ. ಸೊ ಇದೇನಿದೆ, ಡಿಡ್ ಯು ಇನ್ವೈಟ್ ಮಾಲಾ ಫಾರ್ ಡಿನ್ನರ್ ಅನ್ನುವಂಥದ್ದು ನೀನು ಮಾಲಾಳನ್ನು ಊಟಕ್ಕೆ ಆಹ್ವಾನಿಸಿದ್ಯಾ ಅಂತ ಹೇಳಿ ಕ್ವಶನ್ ಮಾಡ್ತಾ ಇದೆ. ಅಂದ್ರೆ ಹಿಂದಿನ ವಾಕ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಸೊ ಇದು ಈ ಪ್ರಶ್ನೆ ವಿಷಯವನ್ನೇ ಬದಲಾಯಿಸ್ತಾ ಇರೋದ್ರಿಂದ ಸೊ ಈ ಸಂಭಾಷಣೆಯಲ್ಲಿ ಕಂಟಿನ್ಯೂಟಿ ಇರದೇ ಇರೋದ್ರಿಂದ ಸೊ ಇದೊಂದು ಅಸಂಬಂಧಿತ ಉತ್ತರ ಅಂತ ಹೇಳ್ಬೋದು, ಸಂಬಂಧ ಇರದೇ ಇರುವಂತ ಉತ್ತರ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ನೋ ಐ ವುಡಂಟ್ ಹ್ಯಾವ್ ಕಮ್ ಅಂತ ಇದೆ. ಸೊ ಇಲ್ಲ, ನೋ ಅನ್ನುವಂಥದ್ದು ಇಲ್ಲ, ನಾನು ಬಂದೇ ಇರಲಿಲ್ಲ. ಐ ವುಡಂಟ್ ಹ್ಯಾವ್ ಕಮ್, ನಾನು ಬಂದೇ ಇರಲಿಲ್ಲ ಅನ್ನುವಂಥದ್ದು. ಇದು ಒಂದು ಕಂಡೀಷನ್, ಇಫ್ ಕಂಡೀಷನ್ ಇಲ್ಲದೆ ಇನ್ಕಂಪ್ಲೀಟ್ ರಿಪ್ಲೈ ಅಂತ ಹೇಳ್ಬೋದು. ಸೊ ಹಿಂದಿನ ವಾಕ್ಯ ಅಫರ್ಮೇಟಿವ್ ಆಗಿರೋದ್ರಿಂದ ಇದು ನೆಗೆಟಿವ್ ರಿಪ್ಲೈ ಅರ್ಥ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಟೆನ್ಸ್ ಕೂಡ ಇದರಲ್ಲಿ ತಪ್ಪಾಗಿರೋದ್ರಿಂದ, ವ್ಯಾಕರಣ ಮತ್ತು ಅರ್ಥ ಎರಡೂ ತಪ್ಪಾಗಿರೋದ್ರಿಂದ ಸೊ ಇದು ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ರಾಂಗ್ ಆಗುತ್ತಂತ ಹೇಳ್ಬೋದು. ಡ್ರ್ಯಾಗ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಇದನ್ನು ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು. ನೆಕ್ಸ್ಟ್ ನೋಡಿ, 53 ಮೂರನೇ ಒಂದು ಪ್ರಶ್ನೆ, ಡು ಯು ಲೈಕ್ ಟ್ರಾವೆಲಿಂಗ್ ಅಂತ ಇದೆ. ಡು ಯು ಲೈಕ್ ಟ್ರಾವೆಲಿಂಗ್ ಅಂತಂದ್ರೆ ಕನ್ನಡದಲ್ಲಿ ಮೀನಿಂಗ್ ನೋಡ್ಕೊಂಡ್ಬಿಟ್ರೆ ಅರ್ಥ ಆಗುತ್ತೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಹೆಂಗ್ ಮಾಡಬೇಕು ಅಂತಂದ್ರೆ, ನಿನಗೆ ಪ್ರಯಾಣ ಮಾಡುವುದು ಇಷ್ಟವೇ, ಟ್ರಾವೆಲಿಂಗ್ ಪ್ರಯಾಣ ಮಾಡುವುದು ಇಷ್ಟವೇ. ಮಾಡುವುದು ಇಷ್ಟವೇ ಅಂತ ಆಗುತ್ತೆ. ಈ ರೀತಿ ನಿನಗೆ ಪ್ರಯಾಣ ಮಾಡುವುದು ಇಷ್ಟವೇ, ಡು ಯು ಲೈಕ್ ಟ್ರಾವೆಲಿಂಗ್ ಅಂತ ಹೇಳಾಗುತ್ತೆ. ಇದಕ್ಕೆ ಸರಿಯಾದ ರೆಸ್ಪಾನ್ಸ್ ಅನ್ನ ನೋಡ್ತಾ ಹೋಗೋಣ, ಯಾಕೆ ಸರಿ ಯಾಕೆ ರಾಂಗ್ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಆಪ್ಷನ್ ಬಂದು ನೋಡಿ ಏನಿದೆ, ಸೊ ಇದು ಯಾಕೆ ರೈಟ್ ಯಾಕೆ ರಾಂಗ್ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಆಲ್ ರೈಟ್ ಅಂತ ಇದೆ ಇಲ್ಲಿ. ಆಲ್ ರೈಟ್ ಅಂತಂದ್ರೆ ಸರಿ, ಲೆಟ್ ಅಸ್ ಗೋ ಹೋಗೋಣ, ಸರಿ ಹೋಗೋಣ, ಲೆಟ್ ಅಸ್ ಗೋ.
ಸರಿ ಹೋಗೋಣ ಅಂತ ಇದೆ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಇದು ಒಪ್ಪಿಗೆನ ಸೂಚಿಸ್ತಾ ಇದೆ. ಡು ಯು ಲೈಕ್ ಟ್ರಾವೆಲಿಂಗ್, ನಿನಗೆ ಇಷ್ಟ ಬಗ್ಗೆ ಕೇಳ್ತಾ ಇದೆ ಇಲ್ಲಿ. ಇಷ್ಟ ಅನಿಷ್ಟದ ಕುರಿತು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಸೊ ಇದು ಡು ಯು ಲೈಕ್ ಟ್ರಾವೆಲಿಂಗಿಗೆ ನೇರ ಉತ್ತರ ಅಲ್ಲ ಅಂತ ಹೇಳ್ಬೋದು ಇದು. ಸೊ ಹೀಗಾಗಿ ಸಂದರ್ಭಕ್ಕೆ ಇದು ಹೊಂದಾಣಿಕೆ ಆಗ್ತಾ ಇಲ್ಲ. ಆಲ್ ರೈಟ್ ಲೆಟಸ್ ಗೋ ಅನ್ನೋದಕ್ಕೆ. ಸೊ ಮೊದಲು ನಮಗೆ ಲೈಕ್ ಅಂತ ಹೇಳೋದ್ರ ಮೂಲಕನೇ ಹೇಳಬೇಕಲ್ಲ. ಸೊ ಹೀಗಾಗಿ ಇದು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಲೆಟಸ್ ಗೋ ಅನ್ನುವಂಥದ್ದು, ಆಲ್ ರೈಟ್ ಲೆಟಸ್ ಗೋ ಅನ್ನುವಂಥದ್ದು ಸರಿಯಾದಂತಹ ಒಂದು ಹೊಂದಿಕೆ ಅಲ್ಲ ಅನ್ನುವಂಥ ಆಗೋದ್ರಿಂದ ಸೊ ಹೀಗಾಗಿ ಇದು ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಎರಡನೇದೇನಿದೆ, ಐ ಡೋಂಟ್ ಮೈಂಡ್ ಗೋಯಿಂಗ್ ವಿತ್ ಯು. ಅಂದ್ರೆ ನಿನ್ನ ಜೊತೆ ಹೋಗೋದಕ್ಕೆ ನನಗೆ ತೊಂದರೆ ಇಲ್ಲ. ಐ ಡೋಂಟ್ ಮೈಂಡ್ ಗೋಯಿಂಗ್ ವಿತ್ ಯು ಅಂತ ಇದೆ ಅಲ್ಲ, ಇಲ್ಲಿ ನಿನ್ನ ಜೊತೆ ಹೋಗೋದಕ್ಕೆ ನನಗೆ ತೊಂದರೆ ಇಲ್ಲ ಅಂದ್ರೆ ಜೊತೆ ಹೋಗೋ ವಿಚಾರವನ್ನ ಹೇಳ್ತಾ ಇದೆ. ಪ್ರಶ್ನೆ ಸಾಮಾನ್ಯವಾಗಿ ಇದರದಿದೆ, ಟ್ರಾವೆಲಿಂಗ್ ಇದೆ. ಸೊ ಹೀಗಾಗಿ ಇದೇನು ಹೇಳ್ತಾ ಇದೆ, ಸೊ ಜೊತೆ ಹೋಗೋದು ಹೇಳ್ತಿದೆ. ಅಂದ್ರೆ ಪ್ರಶ್ನೆಗೆ ನೇರ ಉತ್ತರವನ್ನ ಇದು ನೀಡ್ತಾ ಇಲ್ಲ. ಸೊ ಅರ್ಥ ಮತ್ತು ಸಂದರ್ಭ ಎರಡು ಏನಾಗ್ತಾ ಇದಾವೆ ಇಲ್ಲಿ ಅಂತಂದ್ರೆ ಮಿಸ್ ಮ್ಯಾಚ್ ಆಗ್ತಾ ಇದಾವೆ ಅಂತ ಹೇಳ್ಬೋದು. ಮಿಸ್ ಮ್ಯಾಚ್ ಆಗ್ತಾ ಇದಾವೆ. ಸೊ ಹೀಗಾಗಿ ಇದೇನಾಗ್ತಾ ಇದೆ, ರಾಂಗ್ ಆಗ್ತಾ ಇದೆ. ಕನ್ನಡದಲ್ಲಿ ಬರಿ ಅಂದ್ರೆ ಬರಿತೀನಿ ಒಂದ್ಸಲ, ನಿನ್ನ ಜೊತೆ ನಾವು ಹೋಗೋದಕ್ಕೆ ನನಗೆ ತೊಂದರೆ ಇಲ್ಲ. ನಿನ್ನ ಜೊತೆ ಹೋಗೋದಕ್ಕೆ ನನಗೆ ತೊಂದರೆ ಇಲ್ಲ. ಸೊ ಇದು ನೇರ ಉತ್ತರ ಅಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಇದು ರಾಂಗ್ ಆಗುತ್ತೆ. ಮೂರನೇದು ನೋಡಿ, ಎಸ್ ಅಂತ ಇದೆ. ಎಸ್ ಅನ್ನೋದಕ್ಕೆ ಹೌದು ಅಥವಾ ಸರಿ ಅಂತ ಹೇಳ್ಬೋದು. ಸೊ ಹೌದು, ಎಸ್ ಹೌದು. ವೆರಿ ಮಚ್ ಬಟ್ ಓನ್ಲಿ ಬೈ ಕಾರ್ ಅಂತ ಇದೆ. ತುಂಬಾ ಇಷ್ಟ, ವೆರಿ ಮಚ್ ತುಂಬಾ ಇಷ್ಟ ಬಟ್ ಓನ್ಲಿ ಬೈ ಕಾರ್ ಅಂತ ಇದೆಯಲ್ಲ, ಆದರೆ ಕಾರಿನಲ್ಲಿ ಮಾತ್ರ. ಸೊ ನೋಡಿ ಇದೇನಾಗ್ತಾ ಇದೆ ಅಂತಂದ್ರೆ ಎಸ್ ಅಂತ ಇದೆ. ಅಂದ್ರೆ ನೀನು ಡು ಯು ಲೈಕ್ ಟ್ರಾವೆಲಿಂಗ್ ಕೇಕೆ ಎಸ್ ಅಂತ ಇದೆ ಫಸ್ಟ್. ಬಟ್ ವೆರಿ ಮಚ್ ತುಂಬಾ ಇಷ್ಟ ಟ್ರಾವೆಲಿಂಗ್ ಮಾಡೋದು, ಬಟ್ ಓನ್ಲಿ ಬೈ ಕಾರ್ ಅಂದ್ರೆ ಕಾರ್ನಲ್ಲಿ ಹೋಗೋದು ಮಾತ್ರ ನನಗೆ ಇಷ್ಟ ಅನ್ನೋದಂತ ಇದೆ. ಸೊ ಇದು ನೇರವಾಗಿರ್ತಕ್ಕಂಥ ಆನ್ಸರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಚ್ಚುವರಿ ಮಾಹಿತಿಯನ್ನು ಕೊಡ್ತಾ ಇದೆ ಇದು, ಬಟ್ ಓನ್ಲಿ ಬೈ ಕಾರ್ ಅಂತೇಳಿ. ಎಸ್ ಐ ಲೈಕ್ ಟ್ರಾವೆಲಿಂಗ್ ಅಂದಂಗೆ ವೆರಿ ಮಚ್ ತುಂಬಾ ಇಷ್ಟಪಡ್ತೀನಿ, ಬಟ್ ಆದ್ರೆ ಓನ್ಲಿ ಬೈ ಕಾರ್ ಆದ್ರೆ ಕಾರ್ನಲ್ಲಿ ಮಾತ್ರ ಅನ್ನೋದನ್ನ ಎಕ್ಸ್ಟ್ರಾ ಒಂದು ಮಾಹಿತಿ ಕೊಡ್ತಾ ಇದೆ. ಸೊ ಹೀಗಾಗಿ ಇದು ವ್ಯಾಕರಣದ ಅರ್ಥ ಮತ್ತು ಸಂದರ್ಭ ಎಲ್ಲವೂ ಸರಿಯಾಗಿ ಹೊಂದ್ತಾ ಇರೋದ್ರಿಂದ ಸೊ ಇದು ರೈಟ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ನೋಡಿ, ಪರ್ಹ್ಯಾಪ್ಸ್ ಯು ಕ್ಯಾನ್ ಜಾಯಿನ್ ಮೀ ಟುಮಾರೋ ಅಂತ ಇದೆ. ಸೊ ಇದು ರೈಟ್ ಆರ್ ರಾಂಗ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಯಾವ ರೀತಿಯಾಗಿ ನೋಡೋದಂದ್ರೆ ಪರ್ಹ್ಯಾಪ್ಸ್ ಅಂದ್ರೆ ಬಹುಶಃ, ಇದ್ರ ಕನ್ನಡ ಮೀನಿಂಗ್ ತಿಳ್ಕೊಂಬಿಡಿ. ಬಹುಶಃ ನಾಳೆ ನೀನು ನನ್ನ ಜೊತೆ ಸೇರಬಹುದು. ಪರ್ಹ್ಯಾಪ್ಸ್ ಯು ಕ್ಯಾನ್ ಜಾಯಿನ್ ಮೀ ಟುಮಾರೋ ಅಂತ ಇದೆ. ಅಂದ್ರೆ ಇದು ಏನ ಹೇಳ್ತಾ ಇದೆ, ಇದು ಯಾಕೆ ತಪ್ಪು ಅಂತಂದ್ರೆ ಇದು ಆಹ್ವಾನ, ಇನ್ವಿಟೇಷನ್ ಅನ್ನೋದನ್ನ ಕೊಡ್ತಾ ಇದೆ. ಸೊ ಇದು ಪ್ರಶ್ನೆಗೆ ಉತ್ತರವನ್ನ ಕೊಡದೆ ವಿಷಯವನ್ನ ಬದಲಿಸ್ತಾ ಇದೆ ಅಂತ ಹೇಳ್ಬಹುದು. ಸೊ ಇಲ್ಲಿ ಲೈಕ್ ಡಿಸ್ಲೈಕ್ ಪ್ರಶ್ನೆ ಬಗ್ಗೆ ಕೇಳೋದ್ರಿಂದ ಸೊ ಇದು ಏನಾಗಿದೆ, ಅಸಂಬಂಧಿತ ಉತ್ತರ ಅಂತ ನಾವು ಹೇಳ್ಬೋದು. ಸೊ ಇದು ಸಂಬಂಧವೇ ಇಲ್ಲ ಅನ್ನೋವಂಥದ್ದು. ಸೊ ಹೀಗಾಗಿ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ 54 ಕ್ವಶನ್ ನಂಬರ್. ಸೊ ಇದು 4ನೇದು ನಾವು ಸಾಲ್ವ್ ಮಾಡುವಂಥದ್ದು. ವಾಟ್ ಈಸ್ ದ ಪ್ರೋಗ್ರಾಮ್ ಫಾರ್ ಟುಮಾರೋ ಅಂತ ಇದೆ. ವಾಟ್ ಈಸ್ ದ ಪ್ರೋಗ್ರಾಮ್ ಫಾರ್ ಟುಮಾರೋ ಅಂದ್ರೆ ನಾಳೆ ಕಾರ್ಯಕ್ರಮ ಏನು ಅಂತ ಕನ್ನಡ ಮೀನಿಂಗು. ನಾಳೆಯ, ಇದೊಂದು ಕ್ವಶನ್, ನಾಳೆಯ ಕಾರ್ಯಕ್ರಮ ಏನು? ಕಾರ್ಯಕ್ರಮ ಏನು ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ನಾಳೆ ಏನ್ ಕೆಲಸ, ಏನ್ ಕಾರ್ಯಕ್ರಮ ಅನ್ನುವಂಥದ್ದು. ವಾಟ್ ಈಸ್ ದ ಪ್ರೋಗ್ರಾಮ್ ಫಾರ್ ಟುಮಾರೋ ಅಂತೇಳಿ ಇಲ್ಲಿ ನೋಡಿ ಒಂದೊಂದನ್ನು ನೋಡ್ತಾ ಹೋಗೋಣ. ಸೊ ಯಾವ್ದು ರೈಟು ಯಾವ್ದು ರಾಂಗು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದು ಬಂದು ಐ ಡೋಂಟ್ ಥಿಂಕ್ ದ ನ್ಯೂ ಡ್ರೈವರ್ ಹ್ಯಾಸ್ ಕಮ್ ಅಂತ ಇದೆ.
ಸೊ ಇದರ ಅರ್ಥ ನೋಡಿ, ಹೊಸ ಚಾಲಕ ಬಂದಿದ್ದಾನೆ ಎಂದು ನನಗೆ ತೋಚೋದಿಲ್ಲ. ಐ ಡೋಂಟ್ ಥಿಂಕ್, ನನಗೆ ತೋಚ್ತಾ ಇಲ್ಲ. ದ ನ್ಯೂ ಡ್ರೈವರ್ ಹ್ಯಾಸ್ ಕಮ್ ಅನ್ನುವಂಥದ್ದು ಅಂದ್ರೆ ಹೊಸ ಚಾಲಕ ಬಂದಿದ್ದಾನೆ ಅನ್ನುವಂಥದ್ದು ತೋಚ್ತಾ ಇಲ್ಲ ಅಂತ ಆಗುತ್ತೆ. ಅಲ್ಲಿ ಪ್ರಶ್ನೆ ಕೇಳಿರೋದು ನಾಳೆ ಕಾರ್ಯಕ್ರಮ ಏನು ಅಂತ, ಬಟ್ ಇದ್ರ ಮೀನಿಂಗು ಮತ್ತೆ ಇದಕ್ಕೆ ಏನಾಗ್ತಿದೆ, ವ್ಯಕ್ತಿ ಆಗಮನದ ಬಗ್ಗೆ ಈ ವಾಕ್ಯ ಹೇಳ್ತಾ ಇದೆ. ಸೊ ನಾಳೆ ಕಾರ್ಯಕ್ರಮದ ಬಗ್ಗೆ ಈ ಒಂದು ವಾಕ್ಯದಲ್ಲಿ ಏನೂ ಹೇಳ್ತಾ ಇಲ್ಲ. ಸೊ ಈ ಪ್ರಶ್ನೆಗೆ ಅದಕ್ಕೂ ಸಂಬಂಧ ಇಲ್ಲ. ಸೊ ಹೀಗಾಗಿ ಇದೊಂದು ಅಸಂಬಂಧಿತ ಉತ್ತರ ಅಂತ ನಾ ಹೇಳ್ತೀನಿ. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಇದು ಕನ್ನಡ ಮೀನಿಂಗ್ ಏನಾಗ್ತಾ ಇದೆ, ಸರಿಯಾಗಿ ನಂದು ರೈಟಿಂಗ್ ಪ್ಯಾಡ್ ಸರಿಯಾಗಿ ವರ್ಕ್ ಆಗ್ತಾ ಇರೋದ್ರಿಂದ ಸರಿಯಾಗಿ ಇದು ಆಗ್ತಾ ಇಲ್ಲ ಅಕ್ಷರಗಳು, ಹೀಗಾಗಿ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ದ ಸೆಮಿನಾರ್ ಸ್ಟಾರ್ಟೆಡ್ ಅಟ್ 9 AM ಅಂತ ಇದೆ. ಸೊ ನೋಡಿ ಏನ್ ಹೇಳ್ತಾ ಇದೆ ಅಂದ್ರೆ, ಸೆಮಿನಾರ್ ಬೆಳಗ್ಗೆ 9 ಗಂಟೆಗೆ ಆರಂಭವಾಗುತ್ತದೆ ಅಂತ ಹೇಳ್ಬೋದು. ದ ಸೆಮಿನಾರ್ ಸ್ಟಾರ್ಟೆಡ್ ಅಟ್ 9 AM ಅಂದ್ರೆ ಸೆಮಿನಾರ್ ಬೆಳಗ್ಗೆ 9 ಗಂಟೆಗೆ ಆರಂಭವಾಯಿತು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಇದು ಏನ್ ಕೊಡ್ತಾ ಇದೆ ಅಂದ್ರೆ ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದೆ, ಅಂದ್ರೆ ಆಲ್ರೆಡಿ ಈಗ ಆಗಿರೋದ್ರ ಬಗ್ಗೆ ಹೇಳ್ತಾ ಇದೆ. ಇದು ಪ್ರಶ್ನೆ ಏನಿದೆ, ಫ್ಯೂಚರ್ ಬಗ್ಗೆ ಇದೆ, ನಾಳೆಯ ಒಂದು ಪ್ಲಾನ್ ಬಗ್ಗೆ ಇದೆ, ಪ್ರೋಗ್ರಾಮ್ ಬಗ್ಗೆ ಇರೋದ್ರಿಂದ ಸೊ ಇದು ನಾಳೆ ಕಾರ್ಯಕ್ರಮಕ್ಕೂ ಇದು ಹೊಂದಿಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಇದೇನಾಗಿದೆಪ್ಪ ಅಂತಂದ್ರೆ ರಾಂಗ್ ಅಂತ ಹೇಳ್ಬೋದು. ಕಾಲ ಇಲ್ಲಿ ಟೆನ್ಸು ಮತ್ತು ಸಂದರ್ಭ ಎರಡೂ ತಪ್ಪಿದಾವೆ. ಇದ್ರಲ್ಲಿ ಏನೇನು ತಪ್ಪಿದೆ, ಟೆನ್ಸು ಇದು ತಪ್ಪಿದೆ, ಸೊ ಸಂದರ್ಭನೂ ತಪ್ಪಿದೆ, ಹೀಗಾಗಿ ಇದು ರಾಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಮೂರನೇದೇನಿದೆ ನೋಡಿ, ಫಸ್ಟ್ ಆಫ್ ಆಲ್ ಮಹೇಶ್ ಈಸ್ ನಾಟ್ ಹೇರ್ ಅಂತ ಇದೆ. ಫಸ್ಟ್ ಆಫ್ ಆಲ್ ಮಹೇಶ್ ಈಸ್ ನಾಟ್ ಹೇರ್ ಅಂದ್ರೆ ಮೊದಲನೇದಾಗಿ ಮಹೇಶ ಇಲ್ಲಿಲ್ಲ ಅನ್ನುವಂಥ ಮೀನಿಂಗು. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಮಹೇಶ ಈಸ್ ನಾಟ್ ಹೇರ್, ಮಹೇಶನೇ ಇಲ್ಲಿಲ್ಲ ಅಂತ ಮೀನಿಂಗ್ ಕೊಡುತ್ತೆ. ಸೊ ಇದು ಯಾಕೆ ತಪ್ಪು, ಸೊ ಇದು ಕೂಡ ತಪ್ಪು. ಇದು ಯಾಕೆ ತಪ್ಪು ಅಂದ್ರೆ ಇದು ಯಾರೊಬ್ಬರ ಗೈರು ಹಾಜರಿ ಬಗ್ಗೆ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇಲ್ಲ. ಸೊ ನಾಳೆ ಏನ್ ಪ್ರೋಗ್ರಾಮ್ ಅನ್ನೋದ್ರ ಬಗ್ಗೆ ಕೇಳ್ತಾ ಇದೆ. ಇದು ಏನ್ ಮಾಡ್ತಾ ಇದೆ, ಮಹೇಶನ ಒಂದು ಗೈರು ಹಾಜರಾತಿ ಬಗ್ಗೆ ಹೇಳ್ತಾ ಇದೆ. ಸೊ ನಾಳೆ ಕಾರ್ಯಕ್ರಮ ಯೋಜನೆ ಬಗ್ಗೆ ಇದರಲ್ಲಿ ಏನೂ ಇಲ್ಲ. ಸೊ ಹೀಗಾಗಿ ಫಸ್ಟ್ ಆಫ್ ಆಲ್ ಇದ್ರೂ ಕೂಡ ಪ್ರೋಗ್ರಾಮ್ ಅನ್ನ ಇದು ವಿವರಿಸ್ತಾ ಇಲ್ಲ, ನಾಳೆ ಒಂದು ಪ್ರೋಗ್ರಾಮ್ ಅನ್ನ. ಸೊ ಹೀಗಾಗಿ ಇದು ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ನೇದು ಕೊನೆಯದು ನೋಡಿ, ಇದು ಏನು, ಫಸ್ಟ್ ವಿ ಮೀಟ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಇದೆ. ಅಂದ್ರೆ ಮೊದಲಿಗೆ ವಿ ಮೀಟ್ ಫಾರ್ ಬ್ರೇಕ್ಫಾಸ್ಟ್ ಅಂದ್ರೆ ನಾವು ಉಪಹಾರಕ್ಕೆ ಭೇಟಿ ಆಗ್ತೇವೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಫಸ್ಟ್ ಮೊದಲಿಗೆ ವಿ ಮೀಟ್ ಫಾರ್ ಬ್ರೇಕ್ಫಾಸ್ಟ್, ನಾವು ಉಪಹಾರಕ್ಕೆ ಭೇಟಿ ಆಗ್ತೇವೆ. ಸೊ ಇದು ಒಂದು ಸ್ವಲ್ಪ ಸರಿ ಅನ್ಸುತ್ತೆ. ಯಾಕೆ ಸರಿ ಅಂತಂದ್ರೆ ಇದು ವಾಟ್ ಈಸ್ ದ ಪ್ರೋಗ್ರಾಮ್ ಫಾರ್ ಟುಮಾರೋಗೆ ಇದು ಕ್ರಮಬದ್ಧವಾಗಿ ಫಸ್ಟ್ ನಾಳೆ ಯೋಜನೆ ಹೇಳುತ್ತದೆ ಅಂತ ಹೇಳ್ಬೋದು. ಅಂದ್ರೆ ಫ್ಯೂಚರ್ ಪ್ಲಾನ್ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತದೆ ನಮ್ಗೆ. ಇಲ್ಲಿ ಅರ್ಥ ಆಗಿರ್ಬೋದು, ವ್ಯಾಕರಣ, ಸಂದರ್ಭ, ಸೊ ಎಲ್ಲವೂ ಇಲ್ಲಿ ಸರಿಯಾಗಿದೆ. ವಿ ಮೀಟ್ ಫಾರ್ ಬ್ರೇಕ್ಫಾಸ್ಟ್, ನಾಳೆಗೆ ನಾವು ಬ್ರೇಕ್ಫಾಸ್ಟ್ಗೆ ಮೀಟ್ ಆಗೋಣ ಅನ್ನುವಂಥ ಒಂದು ಮೀನಿಂಗ್ ಅನ್ನ ಕೊಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇದು ಸರಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ 55ನೇ ಕ್ವಶನ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಇದು 5ನೇದು. ಸೊ ಕೊನೆಯದು, ವೈ ಡೋಂಟ್ ಯು ಗೋ ಅಂಡ್ ಸಿ ಅ ಡಾಕ್ಟರ್ ಅಂತ ಇದೆ. ಸೊ ಇದ್ರ ಮೀನಿಂಗ್ ಅನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನೀನು ಹೋಗಿ ವೈದ್ಯರನ್ನು ಭೇಟಿ ಮಾಡೋದು, ಯಾಕೆ ಭೇಟಿ ಮಾಡಬಾರ್ದು, ವೈ ಡೋಂಟ್ ಯು ಗೋ ಅಂಡ್ ಸಿ ಅ ಡಾಕ್ಟರ್, ನೀನು ಹೋಗಿ ವೈದ್ಯರನ್ನ ಯಾಕೆ ಭೇಟಿ ಮಾಡಬಾರ್ದು, ಯಾಕೆ ಭೇಟಿ ಮಾಡಬಾರದು ಅನ್ನೋದು ಒಂದಾದ್ರೆ, ಸೊ ಅದೇ ರೀತಿಯಲ್ಲಿ ಮಾಡೋದು ಹೇಗೆ ಅಂದ್ರೆ ಮಾಡ್ಬೇಕಲ್ಲ, ಯಾಕೆ ಮಾಡಬಾರ್ದು, ಮಾಡ್ಬೋದಲ್ಲ, ಹೋಗಿ ನಾಳೆ ಹೋಗಿ ಒಬ್ರು ಡಾಕ್ಟರ್ ಭೇಟಿ ಆಗ್ಬೋದಲ್ಲ, ನೀವು ವೈದ್ಯರನ್ನ ಹೋಗಿ ನೀವು ಭೇಟಿ ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ಕ್ವಶನ್ ಟೋನ್ ಇದರಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗೆ ಯಾವ್ದು ಸರಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಏನಿದೆ, ಎಸ್ ಮೈ ವೈಫ್ ಈಸ್ ಕಮಿಂಗ್ ಟುಮಾರೋ. ನೋಡಿ, ನೀನು ಹೋಗಿ ವೈದ್ಯರನ್ನ ಯಾಕೆ ಭೇಟಿ ಮಾಡಬಾರ್ದು ಅನ್ನುವಂಥ ಒಂದು ಪ್ರಶ್ನೆಗೆ ಎಸ್ ಮೈ ವೈಫ್ ಈಸ್ ಕಮಿಂಗ್ ಟುಮಾರೋ ಅಂದ್ರೆ ಹೌದು, ಎಸ್ ಮೈ ವೈಫ್ ಈಸ್ ಕಮಿಂಗ್ ಟುಮಾರೋ, ನನ್ನ ಹೆಂಡತಿ ನಾಳೆ ಬರ್ತಿದ್ದಾರೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಸೊ ಹೀಗಾಗಿ ಇದು ಏನಾಗುತ್ತಪ್ಪ ಅಂತಂದ್ರ ರಾಂಗ್ ಅನ್ನುವಂಥದ್ದು. ನಾಳೆ ಬಗ್ಗೆ ಇದೇನ್ ಮಾಡ್ತಿದೆ, ವೈದ್ಯರನ್ನ ಭೇಟಿ ಮಾಡೋ ಅನ್ನುವಂಥ ಒಂದು ಸಲಹೆಗೆ ಇದು ರೆಸ್ಪಾನ್ಸ್ ಸರಿಯಲ್ಲ. ಹೆಂಡತಿ ಬರೋ ವಿಚಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದು ಪ್ರಶ್ನೆಗೆ ಉತ್ತರವೇ ಅಲ್ಲ. ಸೊ ಹೀಗಾಗಿ ಇದು ರಾಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ 2ನೇದು ನೋಡ್ರಿ, ನೋ ಐ ವಿಸಿಟೆಡ್ ಹಿಮ್ ಓನ್ಲಿ ಒನ್ಸ್ ಅಂತ ಇದೆ. ಸೊ ನೋ ಅಂದ್ರೆ ಇಲ್ಲ, ಐ ವಿಸಿಟೆಡ್ ಹಿಮ್, ನಾನು
ಸೊ ಅವನನ್ನ ಭೇಟಿಯಾದೆ. ಹಿಮ್ ಓನ್ಲಿ ಒನ್ಸ್ ಅಂದ್ರೆ ಕೇವಲ ಒಂದ್ಸಲ ಅಂತೇಳಿ, ನಾನು ಅವರನ್ನ ಒಮ್ಮೆ ಮಾತ್ರ ಭೇಟಿ ಮಾಡಿದ್ದೇನೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಐ ವಿಸಿಟೆಡ್ ಹಿಮ್ ಓನ್ಲಿ ಒನ್ಸ್, ನಾನು ಅವರನ್ನ ಒಮ್ಮೆ ಮಾತ್ರ ಭೇಟಿ ಮಾಡಿದ್ದೆ. ಸೊ ಇದು ಕೂಡ ತಪ್ಪಾಗಿರ್ತಕ್ಕಂಥ ಮೀನಿಂಗು. ಸೊ ಹೊಂದುತ್ತಾ ಇಲ್ಲ, ಸರಿಯಾದ ರೆಸ್ಪಾನ್ಸ್ ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಹಿಮ್ ಯಾರೋ ಡಾಕ್ಟರ್ ಇಲ್ಲಿ ಹಿಮ್ ಅಂತ ಇದೆ ಅಲ್ಲ, ಇಲ್ಲಿ ಡಾಕ್ಟರ್ ಅಂತಲ್ಲ, ಇಲ್ಲಿ ಸ್ಪಷ್ಟತೆನೇ ಇಲ್ಲ ಈ ಒಂದು ವಾಕ್ಯದಲ್ಲಿ. ಸೊ ಹೀಗಾಗಿ ಏನಾಗಿದೆಪ್ಪ ಅಂತಂದ್ರ ಸಲಹೆಗೆ ಒಪ್ತಾ ಇಲ್ವಾ ಅಥವಾ ನಿರಾಕರಿಸ್ತಾ ಇಲ್ವಾ ಅನ್ನುವಂಥದ್ದನ್ನು ಇಲ್ಲಿ ತಿಳಿತಾ ಇಲ್ಲ. ಆಮೇಲೆ ಇದು ಫಾಸ್ಟ್ ಆಕ್ಷನ್ ವಿಸಿಟೆಡ್ ಅಂತ ಹೇಳ್ತಾ ಇದೆಯಲ್ಲ, ಇದು ಫಾಸ್ಟ್ ಆಕ್ಷನ್ ಅನ್ನ ಹೇಳ್ತಾ ಇದೆ ಅಂತ ಹೇಳ್ಬೋದು. ಇದು ಏನ್ ಹೇಳ್ತಾ ಇದೆ? ಫಾಸ್ಟ್ ಆಕ್ಷನ್ ಬಗ್ಗೆ ಹೇಳ್ತಾ ಇದೆ. ಸೊ ಸಜೆಷನ್ಗೆ ಇದು ರಿಪ್ಲೈನೇ ಅಲ್ಲ. ಸೊ ಹೀಗಾಗಿ ಸಂದರ್ಭ ಹಾಗೂ ಅರ್ಥ ಸೊ ಎರಡು ತಪ್ಪಾಗಿರೋದ್ರಿಂದ ಇದು ತಪ್ಪು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಎಸ್ ಐ ಡಿಡ್ ಅಂತ ಇದೆ. ಎಸ್ ಅಂದ್ರೆ ಹೌದು, ಐ ಡಿಡ್ ನಾನು ಮಾಡಿದೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಇಲ್ಲಿ ವೈ ಡೋಂಟ್ ಯು ವೈ ಡೋಂಟ್ ಯು ಗೋ ಅಂಡ್ ಸಿ ಎ ಡಾಕ್ಟರ್, ನೀನು ಯಾಕೆ ವೈದ್ಯರನ್ನ ನೋಡಬಾರ್ದು, ಅವ್ರನ್ನ ಭೇಟಿ ಆಗ್ಬಾರ್ದು ಅನ್ನೋದಕ್ಕೆ ಎಸ್ ಐ ಡಿಡ್ ಅನ್ನುವಂಥದ್ದು ಏನಾಗ್ತಾ ಇದೆ? ಫಾಸ್ಟ್ ಟೆನ್ಸ್ ಕೂಡ, ಇದು ಕೂಡ ಏನಾಗ್ತಾ ಇದೆ? ಫಾಸ್ಟ್ ಟೆನ್ಸ್ನಲ್ಲಿ ರೆಸ್ಪಾನ್ಸ್ ಇದೆ. ಸೊ ಹೀಗಾಗಿ ಟೆನ್ಸ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ಟೆನ್ಸ್ ಏನಾಗ್ತಿದೆ? ಮಿಸ್ ಮ್ಯಾಚ್ ಆಗ್ತಾ ಇದೆ. ಸೊ ಅರ್ಥ ಕೂಡ ಗೊಂದಲ ಇದೆ. ಸೊ ವ್ಯಾಕರಣ ದೃಷ್ಟಿಯಿಂದ ಇದೇನಾಗ್ತಿದೆ ಅಂತಂದ್ರೆ ತಪ್ಪಾಗುತ್ತೆ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ನೆಕ್ಸ್ಟ್ ನಾವು ಕೊನೆಗೆ ಬಂದ್ವಿ. ಎಸ್ ಐ ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ ಅಂತ ಇದೆ. ಸೊ ಇದು ರೈಟ್ ಆಗ್ಲೇಬೇಕು. ಸೊ ಯಾಕೆ ರೈಟ್ ಅಂತ ನೋಡ್ರಿ. ಎಸ್ ಹೌದು, ಎಸ್ ಹೌದು, ಹೌದು. ಐ ಥಿಂಕ್ ದಟ್ಸ್ ಗುಡ್ ಐಡಿಯಾ, ಅದು ಒಳ್ಳೆಯ ಆಲೋಚನೆ ಎಂದು ನನಗೆ ತೋಚುತ್ತದೆ. ಅದು ಐ ಥಿಂಕ್ ಅಂತ ಇದೆಯಲ್ಲ, ಅದು ಒಳ್ಳೆಯ ಆಲೋಚನೆ ಎಂದು ನನಗೆ ತೋಚುತ್ತದೆ, ಅನಿಸ್ತದೆ ಅನ್ನಂಗ. ತೋಚುತ್ತದೆ, ಥಿಂಕ್ ಅಂತೀವಲ್ಲ, ತೋಚುತ್ತದೆ. ಸೊ ಈ ರೀತಿಯಾಗಿ ಎಸ್ ಐ ಥಿಂಕ್ ದಟ್ಸ್ ಎ ಗುಡ್ ಐಡಿಯಾ ಅಂದ್ರೆ ವೈ ಡೋಂಟ್ ಯು ಅಂತಕ್ಕಂಥ ಒಂದು ಸಲಹೆಗೆ ಇದಕ್ಕೆ ಸರಿಯಾದ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಇದು ಅಕ್ಸೆಪ್ಟಿಂಗ್ ದ ಸಜೆಷನ್ ಅಂದ್ರೆ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಸಜೆಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಇದೆ. ಸೊ ಹೀಗಾಗಿ ಸೊ ಇದೇನಾಗ್ತಪ್ಪ ಅಂತಂದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ವ್ಯಾಕರಣದ ಸಂದರ್ಭನೂ ಕೂಡ ಸರಿಯಾಗಿದೆ. ಸೊ ವ್ಯಾಕರಣವೂ ಕೂಡ ಸರಿಯಾಗಿದೆ. ಎಸ್ ಹೌದು, ಐ ಥಿಂಕ್ ದಟ್ಸ್ ಗುಡ್ ಐಡಿಯಾ. ನೋಡಿ ಏನಿದೆ, ನೀನು ಹೋಗಿ ವೈದ್ಯರನ್ನ ಯಾಕೆ ಭೇಟಿ ಮಾಡಬಾರ್ದು, ಭೇಟಿ ಮಾಡ್ಬೇಕಲ್ಲ ಅಂತ ಹೇಳಿದಾಗ ಹೌದು ಭೇಟಿ ಮಾಡಬೇಕು, ಅದು ಒಳ್ಳೆಯ ಆಲೋಚನೆ ಎಂದು ನನಗೂ ಕೂಡ ಅನಿಸ್ತಾ ಇದೆ. ಸೊ ಹೀಗಾಗಿ ಇದು ರೈಟ್ ಆನ್ಸರ್ ಅಂತ ಹೇಳ್ತೀನಿ. ಓಕೆ, ಇಲ್ಲಿಯವರೆಗೆ ನಿಮಗೆ ಈ ಒಂದು 2009 ಒಂದು PSTR ಪ್ರಶ್ನೆ ಪತ್ರಿಕೆಯಲ್ಲಿನ ಸೊ ಒಂದು 5 ಕ್ವಶನ್ಗಳನ್ನ ಇಲ್ಲಿ ಕ್ವಶನ್ ಮತ್ತು ಸ್ಟೇಟ್ಮೆಂಟ್ಗಳು ಇದ್ದವು. ಸೊ ಆ ಕ್ವಶನ್ ಮತ್ತು ಸ್ಟೇಟ್ಮೆಂಟ್ಗೆ ಸರಿಯಾದ ರೀತಿಯಂಥ ರೆಸ್ಪಾನ್ಸನ್ನು ಯಾವ ರೀತಿಯಾಗಿ ಸೊ ನಾವು ಕಂಡುಹಿಡಿಬೇಕು ಅನ್ನುವಂಥದ್ದನ್ನು ಸೊ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದೆ. ಈ ವಿಡಿಯೋ ನಿಮಗೆ ಸರಳವಾಗಿ ಅರ್ಥ ಆಗಿದ್ರೆ ಸೊ ನನ್ನ ಒಂದು ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ಈ ಒಂದು ನನ್ನನ್ನು ಫಾಲೋ ಮಾಡಿರಿ ಅಂತ ಹೇಳ್ತೇನೆ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಸೊ ಹೀಗಾಗಿ ನೀವು ನನ್ನ ಚಾನಲನ್ನು ಫಾಲೋ ಮಾಡಿರಿ, ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಸೊ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.